ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸಿರಿ ಪಾಪು ನಗ್ತಾ ಇದ್ದಾಳೆ ನೋಡಿ ನಮ್ಮ ಮಾತು ಕೇಳಿ. ತುಂಬ ದಿನ ಆದಮೇಲೆ ತಲೆಗೆ ಹೂವು ಮುಡ್ಕೊಂಡಿದ್ದೀನಿ. ಸೊ ಇವತ್ತು ಹಬ್ಬ. ಆ್ಯಕ್ಚುಲಿ ನೆನ್ನೆ ಹಬ್ಬ ಆಗಿತ್ತಲ್ವ, ಸೊ ನೆನ್ನೆ ಚಂದ್ರ ಕಾಣಲಿಲ್ಲ. ಸೊ ಅದಕ್ಕೆ ಇವತ್ತು ಕೂಡ ರೆಡಿಯಾಗಿದ್ದೀವಿ. ಸೊ ಇವಾಗ ಮಧ್ಯಾಹ್ನ ಆಗಿದೆ. ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ 3 ಜನನೂ ರೆಡಿಯಾಗಿ ಮತ್ತು ಇವಾಗ ಶಾಪಿಂಗ್ಗೆ ಹೊರಟಿದ್ದೀವಿ. ಸರು ಪಾಪ ನೋಡಿ, ಪಾಪ ಮಲ್ಕೊಂಬಿಟ್ಟಿದ್ದಾರೆ. ಸೊ ಇವಾಗ ಕರ್ಕೊಂಡು ಹೋಗಬೇಕು. ಆಟೋ ಬುಕ್ ಮಾಡ್ತಾ ಇದ್ದಾಳೆ ಅಂಬಿ. ಸರು ಪಾಪು ನೋಡಿ, ದಿಸ್ ಈಸ್ ಮೈ ಮಮ್ಮಿ. ಅಮ್ಮ ಸೊ ಫೈನಲಿ ಆಟೋ ಬಂತು. ಸೊ ಹೊರಟಿದ್ದೀವಿ. ಸೊ ಇವರೇನಪ್ಪ ಹಬ್ಬದ ದಿನಾನು ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಸೊ ಸ್ವಲ್ಪ ಅರ್ಜೆಂಟ್ ಇತ್ತು, ಒಂದು ಫಂಕ್ಷನಿಗೆ ಸ್ಯಾರಿ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಹೊರಟಿದ್ದೀವಿ. ಮತ್ತೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು. ಸೊ ಅಂಬಿಕಾನು ಇವತ್ತು ಮನೇಲಿದ್ರಲ್ವ, ರಜೆ ಇತ್ತು ಅಂತ. ಸೊ ಬ್ಲೌಸ್ ಸ್ಟಿಚಿಗೆ ಕೊಡಬೇಕು, ಅದಕ್ಕೋಸ್ಕರ ಹೊರಟಿದ್ದೀವಿ. ಸೊ ಸಂಜೆ ಇವತ್ತು ಚಂದ್ರ ಕಾಣಿಸುತ್ತೆ ಅನಿಸುತ್ತೆ. ನೆನ್ನೆ ಚಂದ್ರ ಕಾಣಲಿಲ್ಲ. ನೆನ್ನೆ ಹಬ್ಬ ಮಾಡಿ ಹೋಳಿಗೆ ಎಲ್ಲ ತಿಂದಿದ್ದಾಯಿತು. ಸೊ ಇವಾಗ ಮತ್ತೆ ಹೊರಟಿದ್ವಿ. ಸರುಸಿರಿಗೇನು ಜಾಸ್ತಿ ರೆಡಿ ಮಾಡಿಸಿಲ್ಲ. ಹಾಗೆ ಒಂದು ಟೀ ಶರ್ಟ್, ಒಂದು ಚಡ್ಡಿ ಮತ್ತು ಸಾಕ್ಸ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ಸರು ಪಾಪು ಎಲ್ಲಿ ಬಿಡ್ತೀನೋ ಅಂತ ಭಯಕ್ಕೆ ಹೇಗೆ ಇಟ್ಕೊಂಡು ಕೂತಿದ್ದಾಳೆ ನೋಡಿ ಆಟೋದಲ್ಲಿ. ಈಗಲೇ ಫುಲ್ ಸೆಕ್ಯೂರ್ ಆಗಿರೋಣ ಅಂತ ಟ್ರೈನಿಂಗ್ ತಗೋತಾ ಇದ್ದಾಳೆ. ಸೊ ನೋಡಿ ತುಂಬ ಖುಷಿ ಆಗುತ್ತೆ. ಅವರಿಗೆಲ್ಲ ಹೇಗೆ ಅರ್ಥ ಆಗುತ್ತೆ ಅಲ್ವಾ. ಇವಾಗಿನ ಮಕ್ಳಿಗೆ ನಾವೇನು ಹೇಳ್ಕೊಡೋದೇ ಬೇಡ, ಎಲ್ಲ ಅವರೇ ತಿಳ್ಕೊಂಬಿಡ್ತಾರೆ. ಸೊ ಫೈನಲಿ ಶಾಪಿಗೆ ರೀಚ್ ಆದ್ವಿ. ಇದು ಗಾಂಧಿ ಬಜಾರಲ್ಲಿರೋ ವಿನಯ್ ಸ್ಯಾರಿ ಸೆಂಟರ್ ಅಂತ. ಸೊ ಇಲ್ಲೂ ಕೂಡ ಸ್ಯಾರಿ ಕಲೆಕ್ಷನ್ ಚೆನ್ನಾಗಿದ್ವು. ಸೊ ನಾವು ಟಿಶ್ಯೂ ಸ್ಯಾರಿಲಿ ನೋಡ್ತಾ ಇದ್ವಿ. ಸೊ ಟಿಶ್ಯೂ ಸ್ಯಾರಿ ತಗೊಳ್ಳೋಣ ಅಂತ ತೆಗಿಸ್ತಾ ಇದ್ದೀವಿ. ನೋಡಿ ಎಲ್ಲ ಸ್ಯಾರಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ಸೊ ನೋಡ್ತಾ ಇದ್ದೀವಿ. ಯಾವ್ದು ನಮ್ಮ ಹತ್ರ ಇಲ್ಲದೆ ಇರೋ ಕಲರ್ ಅಂದರೆ ಸೆಲ್ಫಲ್ಲಿ ನಮ್ಮ ಹತ್ರ ತಮ್ಮನ ಮದುವೆಗೆ ತೊಗೊಂಡಿದ್ದೆ, ಕಾಂಟ್ರಾಸ್ಟಲ್ಲಿ ನೋಡ್ತಾ ಇದ್ದೀವಿ. ಸೊ ತೋರಿಸ್ತಾ ಇದ್ದಾರೆ ಯಾವುದ್ರಲ್ಲಿ ಬೇಕು ನೋಡಿ ಅಂತ. ಸೊ ಎಲ್ಲ ಚೆನ್ನಾಗಿದ್ದಾವೆ ಕಲೆಕ್ಷನ್ನು. ಸೊ ಈ ಶಾಪಲ್ಲಿ ಕೂಡ ಇಷ್ಟ ಆಯಿತು. ಲಾಸ್ಟ್ ಟೈಮು ರಾಜ್ ಕಲೆಕ್ಷನಲ್ಲಿ ಮತ್ತು ರವಿ ಸಿಲ್ಕಲ್ಲೆಲ್ಲ ಪರ್ಚೇಸ್ ಮಾಡಿದ್ವಲ್ವ. ಸೊ ಇಲ್ಲಿ ವಿನಯ್ ಸ್ಯಾರಿ ಸೆಂಟರಲ್ಲಿ ಒಂದು ಸಲ ನೋಡೋಣ ಅಂತ ಬಂದೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಕಲೆಕ್ಷನ್ ಚೆನ್ನಾಗಿದೆ. ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಯಾರಿಗಳು ಸಿಗ್ತವೆ ಅಂತಲೇ ಹೇಳ್ಬೋದು. ಸೊ ನಾವು ನೋಡ್ತಾ ಇದ್ವಿ ಯಾವ ಕಲರ್ಸು ಅಂತ. ನೋಡಿ ಆಲ್ರೆಡಿ ಈ ಥರ ಸೆಲ್ಫ್ ಟಿಶ್ಯೂದಲ್ಲಿ ಸೆಲ್ಫ್ ಬ್ಲೌಸ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೋತಿದ್ವಿ. ಕಾಂಟ್ರಾಸ್ಟ್ ಇದ್ದರೆ ಲುಕ್ಕಾಗಿ ಕಾಣಿಸುತ್ತೆ. ನಮ್ಮ ಸೀರೆ ಪಾಪುಗಂತೂ ಫುಲ್ ಆಟ ಆಡೋಕ್ಕೆ ಖುಷಿ ಆಗ್ತಿದೆ ಇಲ್ಲಿ. ಸೊ ಸೀರೆ ಮೇಲೆಲ್ಲ ಹತ್ತತ್ತು ಕುಣಿತಾ ಇದ್ದಾಳೆ ನೋಡಿ. ಫುಲ್ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕ್ಕೊಂಬಿಟ್ಟಿದ್ದಾಳೆ. ಸೊ ಅವ್ರಿಗೆ ಹೊರಗಡೆ ಕರ್ಕೊಬಂದರೆ ತುಂಬ ಖುಷಿ ಆಗುತ್ತೆ. ಮನೇಲಿ ಇದ್ದು ಸೊ ಅವರಿಗೂ ತುಂಬ ಬೋರ್ ಆಗಿರುತ್ತೆ ಅಲ್ವಾ. ಸೊ ಹೀಗೆ ಔಟ್ಸೈಡ್ ಯಾವತ್ತಾದರೂ ಒಂದಿನ ಕರ್ಕೊಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇತ್ತೀಚೆಗೆ ಅಂತೂ ನಾನು ವ್ಲಾಗ್ ಶೂಟ್ ಮಾಡೋಕ್ಕೆ ಆಗ್ತಿಲ್ಲ. ಇದು ಹಳೆ ವಿಡಿಯೋ. ಸೊ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಟೈಮೇ ಸಿಗ್ತಿಲ್ಲ ಅಂತಲೇ ಹೇಳ್ಬೋದು. ಅವರಿಬ್ರು ನೋಡ್ಕೊಳ್ಳೋದು, ಕೇರ್ ಮಾಡೋದ್ರಲ್ಲೇ ದಿನ ಪೂರ್ತಿ ಕಳೆದು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೊಂದು ಸ್ಯಾರಿ ನೋಡಿ, ಇದು ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇದು. ಸೊ ವಿತ್ ವೈಟ್ ಬ್ಲೌಸ್ ಬಂದಿದೆ. ಸೊ ಅದು ಕೂಡ ಇಷ್ಟ ಆಯಿತು, ಬಟ್ ತಗೊಳ್ಳಿಲ್ಲ. ಜಸ್ಟ್ ನೋಡಿದ್ವಿ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಕಚೋರಿ, ಜಿಲೇಬಿ, ಸಮೋಸ ಎಲ್ಲ ಇದೆ. ಸಮೋಸ ಕೇಳ್ತಾ ಇದ್ದಾರೆ ಅಮ್ಮ. ಸೊ ಮುಂಚೆ ಎಲ್ಲ ನಾನು ನನ್ನ ಹಸ್ಬೆಂಡು ಸಿಟಿ ಕಡೆ ಬಂದರೆ ಕಚೋರಿ ಜಾಸ್ತಿ ಇಷ್ಟಪಟ್ಟು ತಿಂತಾಯಿದ್ದೆ. ಅದೊಂಥರ ಸ್ವೀಟು ಮತ್ತು ಹುಳಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಸೊ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ಚಿದ್ವಿ. ಹಾಗೆ ಚಂದ್ರನ ದರ್ಶನ ಕೂಡ ಆಗ್ತಾಯಿದೆ ನೋಡಿ. ಸ್ವಲ್ಪ ಕ್ಲಿಪ್ಪಿಂಗ್ಸು ನಾನು ಶೂಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆಂದ ಕಾಣಿಸ್ತಿದೆ. ಆ್ಯಕ್ಚುಲಿ ನೆನ್ನೆನೇ ಕಾಣಿಸ್ಬೇಕಿತ್ತು, ನೆನ್ನೆ ಯಾರಿಗೂ ಕಾಣಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಕಾಣಿಸ್ತಾ ಇದ್ದಾರೆ ನೋಡಿ. ಸೊ ಚಂದ್ರನ ನೋಡಿ ಹಾಗೆ ಅವರಿಗೂ ಒಂದು ಉತ್ಪತ್ತಿನ ಬೆಳಗ್ಗೆ ದೇವ್ರ ಮನೆಯೆಲ್ಲ ಪೂಜೆ ಮಾಡಿದ್ದಾಯಿತು. ಫೈನಲಿ ನಾವು ಚಂದ ಮಾಮನ್ ನೋಡಾಯಿತು. ಚಂದ್ರನ್ನೆಲ್ಲ ನೋಡಾಯಿತು. ಇವಾಗ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಕೋತಾ ಇದ್ದಾರೆ ಅಂಬಿಕಾ ಅವರು. ಸೊ ಅಣ್ಣ ಮತ್ತು ಅತ್ತಿಗೆ ಮತ್ತು
ನಮ್ಮ ಮನೆ ಹತ್ರ ಇರೋ ಪರಿಚಯದವರೆಲ್ಲ ಬಂದಿದ್ದರು. ಸೊ ನೋಡಿ ನಮ್ಮ ಡಿಂಪುನು ಕೂಡ ರೆಡಿಯಾಗಿ ಬಂದಿದ್ದಾಳೆ. ಇವಾಗ ನಮ್ಮ ಮನೆಯವ್ರು ಇವತ್ತು ಡ್ಯೂಟಿ ಇತ್ತು, ನೆನ್ನೆ ಒಂದೇ ದಿನ ಅವ್ರಿಗೆ ರಜೆ ಇತ್ತು, ಪಾಪ ಡ್ಯೂಟಿ ಮುಗಿಸ್ಕೊಂಡು ಬಂದರು ಇವಾಗ. ಸೊ ಇಬ್ಬರು ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ವಿ ಅಮ್ಮನಿಗೆ. ಸೊ ಕಾಲಿಗೆಲ್ಲ ನಮಸ್ಕಾರ ಮಾಡಾದ್ಮೇಲೆ ಎಲ್ರಿಗೂ ಬೇವು ಬೆಲ್ಲ ಕೊಡ್ತಾಯಿದ್ವಿ, ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ. ಸೊ ಹೀಗಿತ್ತು. ಆಲ್ರೆಡಿ ನೆನ್ನೆನೇ ಹೋಳಿಗೆ ಎಲ್ಲ ಮಾಡಿದ್ವಿ. ಸೊ ಇವತ್ತು ಕೂಡ ಹೋಳಿಗೆ ಎಲ್ಲ ಮಾಡಿದ್ದೀವಿ ಸ್ವಲ್ಪ. ನೆನ್ನೆ ಅಂತೂ ಹಬ್ಬ ಅಂತ ಬಾಳೆದೆಲೆ ಊಟ ಎಲ್ಲ ಮಾಡಿ ಮುಗಿಸಿದ್ದಾಯಿತು, ಬಟ್ ಚಂದ್ರನೇ ಕಾಣಲಿಲ್ಲ ನೆನ್ನೆ. ಅದಕ್ಕೋಸ್ಕರ ಇವತ್ತು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಹಾಗೆ ನಮ್ಮ ಪತಿ ದೇವ್ರ ಕಾಲಿಗೆ ಕೂಡ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡಿದ್ದಾಯಿತು. ಹಾಯ್ ಹಲೋ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ನಾವು ಶಾಪಿಗೆ ಹೋಗಿದ್ವಲ್ಲ ಸೀರೆ ತೊಗೊಳಕ್ಕೆ, ಯಾವೆಲ್ಲ ಸೀರೆ ತಂದ್ವಿ ಅಂತ ತೋರಿಸ್ತೀನಿ. ಫಸ್ಟ್ ಒನ್ ಇದು ಜಿಗ್ಜ್ಯಾಗ್ ಸ್ಯಾರಿ. ಇವಾಗ ತುಂಬ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಇದೊಂದು ತೊಗೊಂಡ್ವಿ. ಸೊ ಇವಾಗ ಸ್ಟಿಚ್ ಮಾಡೋಕ್ಕೋಸ್ಕರ ತೊಗೊಂಡು ಹೋಗ್ಬೇಕು, ಅದಕ್ಕೆ ಒಂದು ಕ್ವಿಕ್ಕಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒನ್ ಇದೊಂದು ಟಿಶ್ಯೂ ಸ್ಯಾರಿ. ಇದು ನಮ್ಮ ಹತ್ರ ಆಲ್ರೆಡಿ ಟಿಶ್ಯೂ ಸ್ಯಾರಿ ಇದೆ, ನಮ್ಮ ತಮ್ಮನ ಮದುವೆಗೆ ಹಾಕ್ಕೊಂಡಿದ್ದು. ಬಟ್ ಇವಾಗ ಮತ್ತೆ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ತಗೊಂಡಿದ್ವಿ. ಇದು ಬ್ಲೌಸ್ ಪೀಸು ಆಲ್ರೆಡಿ ಕಟ್ ಮಾಡಿದ್ದಾರೆ ಅಮ್ಮ, ಇವಾಗ ಸ್ಟಿಚಿಗೆ ಕೊಡ್ಬೇಕಂತ. ಸೊ ಇನ್ನೊಂದು ಸ್ಯಾರಿ ಸಾರಿ ಓದಾಡ ಸ್ಯಾರಿ. ಇದು ಫೋಲ್ಡ್ ಮಾಡೋ ಉಂಟಾಗಿದೆ ಸ್ಯಾರಿ, ಈ ತರ ಇದೆ. ಇದು ಬ್ಲೌಸ್, ಇದು ಕೂಡ ಟಿಶ್ಯೂ ಸ್ಯಾರಿನೇ. ಈ 3 ಸ್ಯಾರಿನೂ ಇವಾಗ ವರ್ಕ್ ಮಾಡಿಸಿ ಸ್ಟಿಚಿಗೆ ಕೊಡೋಣ ಅಂತ ತಗೊಂಡು ಹೋಗ್ತಾ ಇದ್ವಿ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ. ಸೊ 3 ಸೀರೆಗೆ ಯಾವ ಸೀರೆ ಚೆನ್ನಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಸರೋಸಿರಿ ಇಬ್ಬರು ಫುಲ್ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ಇವಾಗ ಅವ್ರು ಎದ್ದೇಳೋ ವರ್ಷದಲ್ಲಿ ಇಲ್ಲೇ ಮನೆ ಹತ್ರ ಒಂದು ಇದೆ ಟೈಲರಿಂಗ್ ಶಾಪ್, ಅಲ್ಲಿ ಹೋಗಿ ಕೊಟ್ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ 3 ಸೀರೆನೂ ಈ ಥರ ಇದೆ, 3 ಕೂಡ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ಇದು ಈ ಥರ. ಸೊ ಬೇಗ ಹೋಗಿ ಸ್ಟಿಚಿಗೆ ಕೊಟ್ಬಿಟ್ಟು ಬರೋಣ ಸರೋಸಿರಿ ಎದ್ದೇಳೋ ಅಷ್ಟರಲ್ಲಿ. ಸೊ ಬ್ಲೌಸ್ ಸ್ಟಿಚಿಂಗಿಗೆ ಕೊಡೋಕೆ ಹೋಗ್ತಾ ಇದ್ವಿ. ಸರೋಸಿರಿ ಇಬ್ಬರು ಮಲಗಿದ್ದಾರೆ. ಇಲ್ಲೇ ಮನೆ ಹತ್ರ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಮಧ್ಯಾಹ್ನದ ಹೊತ್ತಂತೂ ಸಿಕ್ಕಾಪಟ್ಟೆ ಬಿಸಿಲು ಸುಡ್ತಾ ಇದೆ, ಕಣ್ಣು ತೆಗಿಯೋಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಅಪ್ಪ ಅದರಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ಇಡೀ ದಿನ ಬಿಸಿಲು ಬರುತ್ತೆ, ಸಂಜೆ 4-5 ಗಂಟೆ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಸೀರೆ ತೊಗೋಬೋದು, ಬ್ಲೌಸ್ ಹೊಲ್ಸೋಕ್ಕೆ ಆಗಲ್ಲ. ಸೊ ಅಷ್ಟೊಂದು ಕಾಸ್ಟ್ಲಿ ಇದೆ, ಸೀರೆಗಿಂತ ಬ್ಲೌಸ್ಗೆ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.